ಗಟ್ಟಲೆ ಬಡವರಿಗೆ ನೋಡಿ. ನಾನು ಹೇಳ್ತೇನೆ, ಬೆಳ್ತಂಗಡಿ ಇಡೀಗಡೆ ನಮ್ಮ ರಾಜ್ಯದಲ್ಲಿ ಆಗಿದೆ. ಬೆಳ್ತಂಗಡಿ ತಾಲೂಕಿನ ಜನರು ಇನ್ನು ಮುಷ್ಟಿ ಹಿಡಿದು ಊಟ ಮಾಡುದಿದ್ರೆ ಅದು ಪೂಜ್ಯ ಕಾವಂದರು. ಈಗ ಹುಡುಗರಿಗೆಲ್ಲ ಗೊತ್ತಿರ್ಲಿಕ್ಕೆಲ್ಲ ಬಿಡಿ, ಅದು ನಾನು ಹೇಳಿದ್ರೆ ನನಗೆ ಗೊತ್ತಿದೆ. ನಾವೆಲ್ಲ ಎಷ್ಟು ಕಷ್ಟ, ನಾನು ಹೇಳಿದೆ ಅಲ್ಲ, ಧರ್ಮಸ್ಥಳದಿಂದ ನಾವು ನಡ್ಕೊಂಡು ಹೋಗುದು ಎಷ್ಟು ಕಷ್ಟದಲ್ಲಿದ್ದಾರೆ. ಯೋಜನೆ ಬಂದ ನಂತರ ಜನರಿಗೆ ಮನೆ, ಕತ್ತಿ, ಬುಟ್ಟಿ, ಕೆಲಸ ಮಾಡ್ಲಿಕ್ಕೆ ಎಲ್ಲ ಅಕ್ಕಿ ಗಿಕ್ಕಿ ಎಲ್ಲ ವ್ಯವಸ್ಥೆ ಕೊಟ್ಟು ಅವರನ್ನೊಂದು ನಿಲ್ಲುವಾಗೆ ಮಾಡಿದ್ದು ಪೂಜ್ಯ ಕಾವಂದರು. ಇಲ್ಲೇ ಇಡೀ ಜನರು ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತೊಂದು ಬಡವರಿಲ್ಲ, ಎಲ್ಲರೂ ಕೂಡ ಒಂದು ಸಾವಿರ ಮಧ್ಯಮ ವರ್ಗದ ಮೇಲೆ ಇದ್ದಾರೆ ಜೀವನ ಮಟ್ಟ ಅಂತ ಹೇಳಿದ್ರೆ ಪೂಜ್ಯ ಕಾವಂದರು. ನಾನು ಎಲ್ಲಿ ಹೇಳ್ತೇನೆ, ಎಲ್ರ ಹತ್ರ ನಾನು ಹೇಳ್ತೇನೆ ಈ ಮಾತನ್ನು. ಅದು ಕೆಲವರಿಗೆ ನೆನಪಿದೆ, ಕೆಲವರಿಗೆ ನೆನಪಿಲ್ಲ, ನನ್ನಂತವರಿಗೆ ನೆನಪಿದೆ, ಹುಡುಗರಿಗೆ ಗೊತ್ತಿರ್ಲಿಕ್ಕೆಲ್ಲ, ಅದು ಈಗಿನವರಿಗೆ ಗೊತ್ತಿರ್ಲಿಕ್ಕೆಲ್ಲ ಗ್ಯಾರಂಟಿ. ಅಷ್ಟು ಒಂದು ಜನರಿಗೆ ಅವರಿಂದ ಒಂದು ಪ್ರಯೋಜನ ಆಗಿದೆ. ಈಗ ಕೂಡ ಒಂದು ಬ್ಯಾಂಕಿಗೆ ಹೋದರೆ ಒಂದು ಲೋನ್ ಸಿಗ್ಬೇಕಾದ್ರೆ ಎಷ್ಟು ಕಷ್ಟ ಉಂಟು, ತಿಂಗಳಗಟ್ಟಲೆ ಒದ್ದಾಡ್ಬೇಕು. ಈಗ ಒಂದೊಂದು ಸಲ ಹೇಳ್ತಾರೆ, ಆ ರೆಕಾರ್ಡ್ ತನ್ನಿ, ಈ ರೆಕಾರ್ಡ್ ತನ್ನಿ. ಆದ್ರೆ ಧರ್ಮಸ್ಥಳ ಯೋಜನೆಯಿಂದ ದುಡ್ಡು 5 ಲಕ್ಷದವರೆಗೆ ಕೊಡ್ತಾರೆ, ಯಾವುದೇ ಒಂದು ಗ್ಯಾರಂಟಿ ಇಲ್ಲದೆ. ಮತ್ತಲ್ಲ, ಇದೊಂದು ದೊಡ್ಡ ಒಂದು ಸಾಧನೆ. ಹೌದು, ಅದೇ ನಮ್ಗೆ ಅದನ್ನು ನಾವು ಅವರನ್ನು ದೇವರಂತ ಹೇಳಿ.